ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದ ಮೂಲಕ 2024 ಮತ್ತು 25ನೇ ಸಾಲಿಗೆ ಶಿಕ್ಷಕರ ಉಪನ್ಯಾಸಕರ ಮಕ್ಕಳ ಉನ್ನತ ವ್ಯಾಸಂಗ ಧನ ಸಹಾಯ ಮಂಜೂರು ಮಾಡಲು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಏನು TBF ಅಂತೇಳಿ ಕರಿತೀವಿ, ಟೀಚರ್ ಬೆನಿಫಿಟ್ ಫಂಡ್, ಶಿಕ್ಷಕರ ಕಲ್ಯಾಣ ನಿಧಿ ವತಿಯಿಂದ ಶಿಕ್ಷಕರ ಮಕ್ಕಳ ಉನ್ನತ ವ್ಯಾಸಂಗಕ್ಕಾಗಿ ನೀಡ್ತಕ್ಕಂಥ ಧನ ಸಹಾಯಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ. ಈಗ ಆಲ್ರೆಡಿ 2 ಇಯರ್ಸಿಂದಲೂ ಕೂಡ ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ಮ್ಯಾನ್ಯುವಲ್ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಆನ್ಲೈನ್ ಮೂಲಕ ಅರ್ಜಿಗಳನ್ನು ದಿನಾಂಕ ತಾವು ಗಮನಿಸ್ತಾ ಇದ್ದೀರಿ. ದಿನಾಂಕ 1/12/2024ರಿಂದ 31/12/2024 ಅವಕಾಶವನ್ನು ನೀಡಲಾಗಿದೆ. ಇನ್ನೂ ಕೂಡ ನಿಮ್ಮ ಲಾಗಿನ್ನಲ್ಲಿ ಅರ್ಜಿ ಓಪನ್ ಆಗಿಲ್ಲ. ಸೊ 1ನೇ ತಾರೀಕು ಡಿಸೆಂಬರ್ 1ರಿಂದ ಡಿಸೆಂಬರ್ 31 ಅವಕಾಶ ಇದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಅರ್ಹ ಶಿಕ್ಷಕರು ಅಥವಾ ನಿವೃತ್ತ ಶಿಕ್ಷಕರು ಉಪನ್ಯಾಸಕರು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ನೀವು ಶಿಕ್ಷಕರ ಕಲ್ಯಾಣ ನಿಧಿಯ ಜಾಲತಾಣ KSTBFOF online.karnataka.gov.in ಕ್ರೋಮ್ಗೆ ಹೋಗಿ ನೀವು TBF ಅಂತ ಹೊಡೆದ್ರೆ ಸಾಕು, ಅದು ಓಪನ್ ಆಗುತ್ತೆ. ಅದನ್ನು ಕೂಡ ನಾನು ತೋರಿಸ್ತೀನಿ. ಇದರ ಮೂಲಕ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗಿದೆ. ಯಾವಾಗ 1/12/2024ರಿಂದ 31/12/2024 ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಈ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ತಕ್ಕಂಥ ಪೂರ್ವದಲ್ಲಿ ನೀವು 2 ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಆ ಡಾಕ್ಯುಮೆಂಟ್ಸ್ಗಳು ಯಾವುವು ಎಂಬತಕ್ಕಂಥದ್ದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ನೀಡ್ತೀನಿ. ನಂತರ ಇನ್ನೊಂದು ಮಾಹಿತಿಯನ್ನು ತಾವು ತಿಳಿದುಕೊಳ್ಬೇಕು. ಈಗ ಅರ್ಜಿಯನ್ನು ಒಂದು ಕುಟುಂಬಕ್ಕೆ ಒಬ್ಬ ವಿದ್ಯಾರ್ಥಿಗೆ ಮಾತ್ರ ಧನ ಸಹಾಯ ನೀಡಲಾಗುವುದು. ವಿದ್ಯಾರ್ಥಿ ತಂದೆ ಅಥವಾ ತಾಯಿ, ಈಗ ತಂದೆ ಅಥವಾ ತಾಯಿ ಇಬ್ಬರೂ ಕೂಡ ಟೀಚರ್ಸ್ ಆಗಿರ್ತಾರೆ. ಹಂಗಾರೆ ಇಬ್ಬರ ಲಾಗಿನ್ನಲ್ಲೂ ಕೂಡ ಪ್ರತ್ಯೇಕವಾದಂಥ ಅರ್ಜಿಯನ್ನು ಸಲ್ಲಿಸ್ಬೋದಾ? ಖಂಡಿತ ಇಲ್ಲ. ತಂದೆ ಅಥವಾ ತಾಯಿ ಇಬ್ಬರು ಶಿಕ್ಷಕರು ಅಥವಾ ಉಪನ್ಯಾಸಕರಾಗಿದ್ದಲ್ಲಿ ಕುಟುಂಬಕ್ಕೆ ಒಬ್ಬರು ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತದೆ. ನಾವು ಶಿಕ್ಷಕರ ಕಲ್ಯಾಣ ನಿಧಿಗೆ ಇಬ್ಬರೂ ಕೂಡ ಕಾರ್ಡ್ ಮಾಡಿಸ್ಕೊಂಡಿದ್ದೀವಿ. ಹಾಗಾಗಿ ಇಬ್ಬರೂ ಕೂಡ ಅವರವ್ರ ಲಾಗಿನ್ನಲ್ಲಿ ಸಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಈಗ ಆಲ್ರೆಡಿ ನಾವು ಆನ್ಲೈನ್ ಮೂಲಕ LMS ಕಾರ್ಡನ್ನು, ಲೈಫ್ ಮೆಂಬರ್ಶಿಪ್ ಕಾರ್ಡನ್ನು ಏನು ಪಡೆದಿದ್ದೇವೆ, ಅದರಲ್ಲಿ ನಮ್ಮ ಎಲ್ಲ ಡೀಟೇಲ್ ಮಾಹಿತಿ ಫೆಚ್ಚಾಗಿರೋದ್ರಿಂದ ಇಬ್ಬರೂ ಕೂಡ ಸಲ್ಲಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇರತಕ್ಕಂಥ ಒಂದಷ್ಟು ಕಂಡೀಷನ್ಸ್ಗಳೇನು? ಸೇವೆಯಲ್ಲಿರುವ ಶಿಕ್ಷಕರು, ವೇತನ ಬಟವಾಡೆ ಅಧಿಕಾರಿಗಳು, ನಿಯಂತ್ರಣಾಧಿಕಾರಿಗಳ ಸಹಿ ಪಡೆದ ಅರ್ಜಿಗಳನ್ನು ಸಲ್ಲಿಸುವುದು. ಅದೊಂದು ಫಾರ್ಮ್ಯಾಟ್ ಇದೆ. ಅರ್ಜಿಯನ್ನು ನೀವು ಏನು DDO ಅವರಿಂದ ಸೈನ್ ಮಾಡಿಸ್ಕೊಂಡು ಆ ಅರ್ಜಿಯನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅರ್ಜಿಯಲ್ಲಿ ನಮೂದಾಗಿರೋ ಕೋರ್ಸ್ಗಳಿಗೆ ಮಾತ್ರ ಇದನ್ನು ಧನ ಸಹಾಯವನ್ನು ನೀಡಲಾಗುತ್ತೆ. ಶಿಕ್ಷಕರು ಕಡ್ಡಾಯವಾಗಿ ಸಹಿ ಮಾಡಿರಬೇಕು. ನೋಡಿ, ಇಲ್ಲಿ ಪತಿ ಅಥವಾ ಪತ್ನಿ ಇಬ್ಬರು ಅರ್ಜಿ ಸಲ್ಲಿಸಿದಲ್ಲಿ, ಒಬ್ಬರ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುತ್ತೆ. ಶಿಕ್ಷಕರ ಮಕ್ಕಳು ಪ್ರಸಕ್ತ ವರ್ಷದಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರಬೇಕು. ನಂತರ ಈ ಕರೆಸ್ಪಾಂಡೆನ್ಸ್ ಮಾಡ್ತಾಯಿದ್ರೆ, ಕರೆಸ್ಪಾಂಡೆನ್ಸಲ್ಲಿ ಡಿಗ್ರಿಯನ್ನು ಮಾಡ್ತಾಯಿದ್ರೆ, ಮತ್ತೊಂದು ಮಾಡ್ತಾಯಿದ್ರೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಯಾರು ಪ್ರಸ್ತುತ ವರ್ಷದಲ್ಲಿ ರೆಗ್ಯುಲರಾಗಿ ವ್ಯಾಸಂಗವನ್ನು ಮಾಡ್ತಿರ್ತಾರೆ ಅಂತಹ ಒಂದು ವಿದ್ಯಾರ್ಥಿಗಳಿಗೆ ಧನ ಸಹಾಯವನ್ನು ನೀಡಲಾಗುತ್ತೆ. ನಾನು ಮತ್ತೊಂದು ವಿಡಿಯೋದಲ್ಲಿ ಯಾವ್ಯಾವ ಕೋರ್ಸ್ಗಳಿಗೆ, PUCಗಳಿಗೆ, ಡಿಗ್ರಿಗಳಿಗೆ, ವೈದ್ಯಕೀಯ, ಇಂಜಿನಿಯರಿಂಗು ಈ ಕೋರ್ಸ್ಗಳಿಗೆ ಎಷ್ಟೆಷ್ಟು ಸಹಾಯಧನವನ್ನು ನೀಡಲಾಗುತ್ತೆ ಶಿಕ್ಷಕರ ಕಲ್ಯಾಣ ನಿಧಿಯ ವತಿಯಿಂದ ಅಂತಕ್ಕಂಥದ್ದು ಒಂದು ಪ್ರತ್ಯೇಕವಾದಂಥ ಒಂದು ವಿಡಿಯೋವನ್ನು ನಾನು ಮಾಡಿದ್ದೇನೆ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲಲ್ಲಿ ತಾವು ಗಮನಿಸ್ಬೋದು. ಅದನ್ನು ನೋಡಿ, ಮತ್ತೊಂದು ಮಾಹಿತಿಯನ್ನು ತಾವು ಗಮನಿಸಬೇಕು. ರಾಷ್ಟ್ರೀಯ ಬ್ಯಾಂಕ್ಗಳು ವಿಲೀನಗೊಂಡಿರೋದ್ರಿಂದ ಪ್ರಸ್ತುತ ಚಾಲ್ತಿಯಲ್ಲಿರೋ ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು IFSC ಕೋಡ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸ್ಬೋದು. ಇದರ ಅರ್ಥ ಏನಪ್ಪ ಅಂತಂದರೆ, ಕೆಲವೊಂದು ಬ್ಯಾಂಕ್ಗಳು, ಈಗ ವಿಜಯ ಬ್ಯಾಂಕ್ ಇದ್ದದ್ದು ಬ್ಯಾಂಕ್ ಆಫ್ ಬರೋಡಾ ಆಗಿದೆ, SBM ಇದ್ದದ್ದು SBI ಆಗಿದೆ, ಮರ್ಜ್ ಆಗಿದೆ. ಅಂದರೆ ಇದಕ್ಕಿಂತ ಪೂರ್ವದಲ್ಲಿ ತಾವು ಏನು ಹಳೆಯ ಅಕೌಂಟ್ ನಂಬರನ್ನು ಕೊಟ್ಟು LMS ಕಾರ್ಡನ್ನು ಒಂದು ವೇಳೆ ಪಡೆದಿದ್ರೆ, ನೀವು ಪ್ರಸ್ತುತ ಈಗೇನು ಆ ಬ್ಯಾಂಕ್ಗಳು ವಿಲೀನಗೊಂಡ ನಂತರದಲ್ಲಿ IFSC ಕೋಡ್ ಚೇಂಜ್ ಆಗುತ್ತೆ. ಅಕೌಂಟ್ ನಂಬರ್ ಕೂಡ ಕೆಲವೊಂದು ಚೇಂಜ್ ಆಗಿರುತ್ತೆ. ಕೆಲವೊಂದು ಅಕೌಂಟ್ ನಂಬರ್ ಚೇಂಜ್ ಆಗಿರುತ್ತೆ, ಕೆಲವು ಚೇಂಜ್ ಆಗದೆ ಇರ್ಬೋದು. ಈಗ SBM ಅಲ್ಲಿ ಇದ್ದದ್ದು SBIಗೆ ಮರ್ಜ್ ಆದ ನಂತರದಲ್ಲೂ ಕೂಡ ಅಕೌಂಟ್ ನಂಬರ್ ಸೇಮ್ ಇದೆ. ಅದು ಒಂದು ವೇಳೆ ಏನಾದರೂ ಅಕೌಂಟ್ ನಂಬರ್ ಚೇಂಜ್ ಆಗಿದ್ದರೆ, IFSC ಕೋಡ್ ಚೇಂಜ್ ಆಗಿದ್ದರೆ ಅದನ್ನು ನೀವು ಹೊಸದಾಗಿ ಏನಾಗಿದೆ ಅದನ್ನು ನೀವು ಸಲ್ಲಿಸಬೇಕಾಗುತ್ತೆ. ವ್ಯಾಸಂಗ ಪ್ರಮಾಣ ಪತ್ರವನ್ನು ಸಲ್ಲಿಸೋದು ಕಡ್ಡಾಯವಾಗಿರ್ತದೆ. ಆ ವ್ಯಾಸಂಗ ಪ್ರಮಾಣ ಪತ್ರದ PDF ಅನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಅದು ಸಂಬಂಧಪಟ್ಟಂಥ ಕಾಲೇಜಿನ ಪ್ರಾಂಶುಪಾಲರಿಂದ ಸಹಿಯನ್ನು ಪಡೆದು ಅದನ್ನು ಪಡಿಬೇಕು. ಮತ್ತೊಂದು, ಯಾರು ಸೇವೆಯನ್ನು ಮಾಡ್ತಿರ್ತಾರೋ ತಮ್ಮ ಸಂಬಂಧಪಟ್ಟಂಥ DDO ಅವರಿಂದ, ಈಗ ಫಾರ್ ಎಕ್ಸಾಂಪಲ್ ಟೀಚರ್ಸ್ ಆಗಿದ್ದರೆ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಪಡಿಬೇಕು, ಲೆಕ್ಚರರ್ಸ್ಗಳಾಗಿದ್ದರೆ ಪ್ರಿನ್ಸಿಪಾಲ್ ಅವರಿಂದ ಪಡಿಬೇಕು. ಈ ರೀತಿ ಯಾರು ತಮ್ಮ ವೇತನ ಬಟವಾಡೆ ಅಧಿಕಾರಿಗಳಿರ್ತಾರೆ ಅಂಥವರಿಂದ ಅದನ್ನು ಪಡಿಬೇಕಾಗುತ್ತೆ. ಅದನ್ನು ಒಂದು ಫಾರ್ಮೇಟನ್ನು ನಾನು ತೋರಿಸ್ತೀನಿ ನಿಮಗೆ.
ಆಮೇಲೆ ಮತ್ತೊಂದು ಅಂಶ ಏನಪ್ಪ ಅಂದರೆ ಶಿಕ್ಷಕರ ಕಲ್ಯಾಣ ನಿಧಿಯ ಕಚೇರಿ ಎಲ್ಲ ಸೌಲಭ್ಯಗಳನ್ನ ಆನ್ಲೈನ್ ಮೂಲಕವೇ ಒದಗಿಸಲಾಗುತ್ತದೆ. ಈಗ ಬಿಫೋರ್ 2 ಇಯರ್ಸಿಂದಲೂ ಕೂಡ ಆ ಎಲ್ಲ ಸೇವೆಯನ್ನು ಕೂಡ ಆನ್ಲೈನ್ ಮೂಲಕನೇ ನೀಡಲಾಗ್ತದೆ. ಭೌತಿಕ ಅಜೀವ ಸದಸ್ಯತ್ವ ಕಾರ್ಡನ್ನು ಹೊಂದಿರುವವರು ಸಹ ಅಜೀವ ಸದಸ್ಯತ್ವ ವಿವರಗಳನ್ನು ಆನ್ಲೈನ್ ನವೀಕರಿಸಿ ಹೊಸ ಸದಸ್ಯತ್ವ ಸಂಖ್ಯೆಯನ್ನು ಪಡೆದ ನಂತರವೇ ಏನು ಕೆಲವರು ನಾವು ಸೇವೆಗೆ ಸೇರಿದಂಥ ಒಂದು ಸಂದರ್ಭದಲ್ಲಿ ಒಂದು ಕಾರ್ಡನ್ನು ನೀಡಿದರು, ಶಿಕ್ಷಕ ಕಲ್ಯಾಣ ನಿಧಿಯ ಕಾರ್ಡನ್ನು. ಆದರೆ ಈಗ 2 ವರ್ಷದ ಇಂದಲೂ ಕೂಡ ಈ ಚಾಲ್ತಿಯಲ್ಲಿದೆ. ಆನ್ಲೈನ್ ಮೂಲಕ ಮತ್ತೊಂದು ಹೊಸ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಿ ಆ ಕಾರ್ಡಿನ ಹೊಸ ಸಂಖ್ಯೆನ ಪಡೆದ ನಂತರವೇ ಸಲ್ಲಿಸಲಿಕ್ಕೆ ಸಾಧ್ಯ ಇದೆ. ಯಾರು ಹೊಸ LMS ಕಾರ್ಡನ್ನು, ಲೈಫ್ ಮೆಂಬರ್ಶಿಪ್ ಕಾರ್ಡನ್ನು, ಅಜೀವ ಸದಸ್ಯತ್ವದ ಕಾರ್ಡನ್ನು ಪಡೆದಿಲ್ವೋ ಅವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಶಿಕ್ಷಕರೇನಾದರೂ ಒಂದು ವೇಳೆ ಇದ್ದರೆ ನೀವು ತತ್ಕ್ಷಣ ಆ ಅರ್ಜಿಯನ್ನು ಹೊಸದಾಗಿ LMS ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಿ ಆ ನಂತರದಲ್ಲಿ ಕಾರ್ಡ್ ಜನರೇಟ್ ಆಗುತ್ತೆ, ಆ ನಂಬರನ್ನು ಪಡಿಬೋದು. ಹಾಗಾಗಿ ಯಾವ ರೀತಿಯನ್ನು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಅದಕ್ಕೂ ಸಂಬಂಧಪಟ್ಟಂತೆ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ ನಾನು ವಿಡಿಯೋನ ಮಾಡಿದ್ದೇನೆ. ಆ ವಿಡಿಯೋವನ್ನು ತಾವು ಗಮನಿಸ್ಬೋದು. ನೀವು ಇದುವರೆಗೂ ಕೂಡ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.